ಅವಳು ಏನು ಹೇಳ್ತಾಳೆ ಅಂದರೆ, ನಾನು ಇಷ್ಟು ದಿನ ಇಂಟ್ರೊಡಕ್ಷನ್ ಕೊಡ್ತಿದ್ನಲ್ಲ, ವಾಯ್ಸ್ ಓವರ್ ಕೊಡ್ತಿದ್ನಲ್ಲ, ಅವಾಗ ದಿನ ಬಂದು ನನ್ನ ಹತ್ರನೇ ನೋಡ್ತಿದ್ಲು. ಆಮೇಲೆ ನಾನು ಹೇಳ್ತೀನಿ ಅಂತಿದ್ಲು. ನಾನು ಇವಾಗಲೇ ಬೇಡ ಸುಮ್ಮನಿರು ಅಂತ ಹೆಂಗೋ ಸುಮ್ಮನಿರಿಸಿದ್ದೆ. ಇವತ್ತು ಇಲ್ಲಿ ಮೊಬೈಲ್ ಇಟ್ಟಿದ್ದೀನಲ್ಲ, ಅದಕ್ಕೆ ಇವತ್ತು ನಾನು ಹೇಳ್ತೀನಿ ಅಂದ್ಲು. ಅದಕ್ಕೆ ಹೇಳು ಅಂತ ಸುಮ್ಮನಾದೆ. ಎಲ್ಲಿ ಹೋಗೋಣ ಮಗನ ಈಗ? ಜಿ ಪಾರ್ಕ್ಗೆ. ಟೈಮ್ ಆವಾಗಲೇ 6 ಗಂಟೆ ಆಗೋಯ್ತು, ಹೋಗೋಕ್ಕಾಗಲ್ಲ. ನಾಳೆ ಇಲ್ಲಾಂದರೆ ಅಪ್ಪ ಹ್ಞೂ ಸರಿ ಹೋಗೋಣ, ಆಯಿತು. ನೀನು ಇವಾಗ ಹಾಲು ಕುಡ್ಕೊಬಿಡು, ಹೋಗ್ಬಿಡೋಣ. ಮತ್ತೆ ಚಕ್ಲಿ ಜೊತೆ ಹಾಲು ಕುಡಿತೀಯಾ? ಸೇಮ್ ನನ್ನ ಥರ ಹಾಲು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಚಕ್ಲಿ ಬೇಕು. ನನಗೂ ಹಂಗೇನೆ. ಏನಾದರೂ ಟೀ ಕಾಫಿ ಕುಡಿಬೇಕು ಅಂದರೆ ನೆಂಚ್ಕೊಳ್ಳೋಕೆ ಏನಾದರೂ ಇದ್ದೇ ಇರಬೇಕು. ಸೇಮ್ ಅವಳು ಅದೇ ಥರ ಕಲ್ತ್ಕೊಬಿಟ್ಟವಳೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನನ್ನನ್ನು ನೋಡಿರೋರು ಮತ್ತು ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ನನ್ನ ಯಾರೆಲ್ಲ ನೋಡೋರೆ ಅವ್ರಿಗೆ ಆಲ್ಮೋಸ್ಟ್ ಯಾರಿಗೂ ನಾನು ಕೆಲಸ ಮಾಡೋದು ಗೊತ್ತೇ ಇಲ್ಲ ಅನಿಸುತ್ತೆ. ನೋಡೇ ಇಲ್ಲ ಯಾರು. ಇನ್ಮೇಲೆ ಲಾಗ್ಸ್ ಬರುತ್ತಲ್ಲ, ಇವಾಗಲೇ ನೋಡೋದು ಅವರು ನಾನು ಏನು ಕೆಲಸ ಮಾಡ್ತೀನಿ, ಹೆಂಗಿರ್ತೀನಿ ಅಂತ. ಇದುವರೆಗೂ ಯಾರು ನಾನು ಅಡುಗೆ ಮಾಡೋದಾಗಲಿ, ನಾನು ಕೆಲಸ ಮಾಡೋದಾಗಲಿ ಒಬ್ಬರು ನೋಡಿಲ್ಲ. ಸುಮ್ಮನೆ ಮುಂದೆ ಹಾಲು ಕುಡ್ಕೊಬಿಡು, ಇವಾಗ ಹೋಗೋಣ. ಚಕ್ಲಿ ಜೊತೆನೇ ತಿನ್ನುವೆ. ಹೋಗೋಣ, ಆಯಿತಾ? ನಮ್ಮ ಸಿರಿಗೆ ಇವಾಗ ನಾನು ಏನು ಮಾಡಬೇಕು ಅಂದರೆ, ಪಾರ್ಕಿಗೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಮೆತ್ತಗೆ ಹಾಲು ಕುಡಿಸ್ಬಿಡ್ಬೇಕು. ಇಲ್ಲಾಂದರೆ ಕುಡಿಯಲ್ಲ. ಇಲ್ಲ ನಿಜ ಕರ್ಕೊಂಡೋಗ್ತೀನಿ. ನಿಜ ಹೋಗೋಣ, ಆಯಿತಾ? ಸರಿ ಆಯಿತು. ಹೆಂಗೋ ಹೇಳ್ಬಿಟ್ಟು ಪುಸಿ ಮಾಡಿದ್ದೀನಿ. ಇವಾಗ ಹೆಂಗೋ ಕುಡಿಸ್ಬಿಟ್ರೆ ಒಂದು ದೊಡ್ಡ ಸಾಹಸ ಮಾಡ್ದಂಗೆ, ಹಾಲು ಕುಡಿಸೋದು, ಅನ್ನ ಊಟ ಮಾಡಿಸೋದೆಲ್ಲ. ಸರಿ, ಆಮೇಲೆ ಸಿಗ್ತೀನಿ ನಾನು. ಯಪ್ಪ, ನನಗೆ ಸುಡೋಷ್ಟು ದೊಡ್ಡವಳದ. ನನ್ನ ಪಾರ್ಕಿಗೆ ಕರ್ಕೊಂಡೋಗಿಲ್ಲ ಅಂತ ನನಗೆ ಸುಡೋಕೆ ಬತ್ತವಳೆ. ಎಂಥವಳು ಇರ್ಬೋದು ಇವಳು? ಸುಬ್ಬಿ ಗಬ್ಬಿ. ಇಲ್ಲ ಜಾಣ ಮರಿ ಪಾಪು. ಮಗ್ನೆ ಬಾಯ್ಲಿ. ಆವಾಗಲೇ ಎಲ್ಲೋ ಹೋಗೋಣ ಅಂತಿದ್ದಲ್ಲ, ಎಲ್ಲಿಗೆ? ಅಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಹೋಗೋಣ ಅಂತಿದ್ದಲ್ಲ. ಇಷ್ಟು ಬೇಗ ಮರ್ತ್ಕೊಬಿಟ್ಟಾ? ಬಾ, ಇವಾಗ ಕರ್ಕೊಂಡೋಗ್ತೀವಿ. ಎಲ್ಗೋ ಕರ್ಕೊಂಡೋಗ್ತೀವಿ, ಬಾ. ಎಲ್ಲೋ ಹೋಗೋಣ ಇರು. ತರಕಾರಿ ತರಕ್ಕೆ ಮಗನೆ, ಅಪ್ಪ ಇರಲ್ವಲ್ಲ. ನನ್ನ ಲೈಫಲ್ಲಿ ಗೋಲ್ಡನ್ ಡೇಸ್ಗಳು ಸ್ಟಾರ್ಟ್ ಆದವು. ಇನ್ಯಾವತ್ತೂ ಈ ಥರ ನನ್ನ ಲೈಫಲ್ಲಿ ದಿನಗಳು ಬರೋದೇ ಇಲ್ಲ ಅನಿಸುತ್ತೆ. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮುಂದಿನ ವ್ಲಾಗ್ಸ್ಗಳು ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಈ ಥರ ಹೇಳಿದೆ ಅಂತ. ಸದ್ಯಕ್ಕೆ ಇವಾಗ ನಾವು ಪ್ರಸನ್ನ ಅವ್ರಿಗೆ ಒಂದು 2-3 ದಿನ ಔಟ್ಡೋರ್ ಶೂಟ್ ಬಂತು ಅಂತ ಹೇಳಿ ಮನೆಗೆ ಸ್ವಲ್ಪ ಫ್ರೂಟ್ಗಳು, ವೆಜಿಟೇಬಲ್ಸ್ಗಳು ಎಲ್ಲನೂ ತೊಗೊಂಡೋಗ್ಬಿಡೋಣ. ಮತ್ತು ಆಮೇಲೆ ನನಗೆ ಇಲ್ಲಿ ನಮ್ಮ ಮನೆ ಹತ್ರ ಏನೂ ಸಿಗಲ್ಲ ಅಂತ ಎಲ್ಲನೂ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಇವಾಗಂತೂ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ತಿಂದಿಲ್ಲ ಅಂದರೆ ವೇಸ್ಟು ನಮಗೆ. ಅದು ಏನು ಬೇಕು? ಒಂದು ನಿಮಿಷ ಇರು, ನಾನು ಬರ್ತೀನಿ, ಬಂದು ಕಾಲ್ ಮಾಡ್ತೀನಿ. ಬೇಡ, ನೀವು ಬಲ್ಲನ್ ತೆಗ್ಸ್ಕೊಬಿಟ್ಟಲ್ಲ ಸುಬ್ಬು. ತೋರಿಸ್ಬೇಡ, ಅಳ್ತಾನೆ ಆಮೇಲೆ. ಹೋಗು, ನಿಂಗೆ ಯಾರು ಹೇಳ್ತಾರೆ? ಸಾಲಲ್ಲ, ಲೋಟದಲ್ಲಿ ಇಟ್ಕೊಂಬರ್ಗು. ಅದು ಸಾಲಲ್ಲ, ಒಳಗಡೆ ಹೋಗಿ ಇಟ್ಕೊಂಡು ಬಾ ಮಗನೆ. ಫುಲ್ ತಗೊಂಬಾ. ಬೇಗ ತಗೊಂಬಾ. ಸರಿ ಆಯಿತು, ತಗೊಂಬಾ. ಜಲ್ದಿ ನೋಡು. ಸರಿ ತಗೋಬಾ, ಹೋಗ್ಲಿ. ನಿಧಾನಕ್ಕೆ ತಗೊಂಡು ಬಂದಿಡು. ಥ್ಯಾಂಕ್ ಯು. ಇವ್ರಿಗೆ ನಾಳೆಯಿಂದ ಒಂದು 2-3 ದಿನ ಔಟ್ಡೋರ್ ಶೂಟ್ ಇರೋದ್ರಿಂದ ಅರ್ಜೆಂಟಲ್ಲೇ ಬಂದು ಅರ್ಜೆಂಟಲ್ಲೇ ನಮಗೆಲ್ಲ ತೊಗೊಟ್ಬಿಟ್ಟು ಹೋಯ್ತವ್ರೆ. ನಾಳೆಯಿಂದ ನಾವು ಇಬ್ಬರೇ ಇರಬೇಕು ಮನೇಲಿ. ಬೇಜಾರು ಗೈಸ್, ಬೆಂಗಳೂರಲ್ಲಿ ಒಬ್ರೊಬ್ಬರೇ ಇಬ್ಬರಿಬ್ಬರೇ ಇರೋದು ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, 1-2 ದಿನ ಅಲ್ವಾ, ಟೈಮ್ ಪಾಸ್ ಮಾಡಬೇಕು. ಬಾ, ಹೋಗ್ಬೇಡ. ಬೇಡ, ಗುಮ್ಮ ಬರ್ತಾನೆ. ನನ್ನ ಕಂದಮ್ಮ ಹಿಂದೆ ಅವ್ರ ಅಪ್ಪ ಅಮ್ಮ ಯಾರಾದರೂ ಬರ್ತಾರೆ ಹೋಗ್ತಾರೆ ಅಂದರೆ, ಇಲ್ಲ ನಂಟರು ಯಾರಾದರೂ ಬರ್ತಾರೆ ಅಂದಾಗ ಕಿಟಕಿಲಿ ಬಗ್ಗಿ ನೋಡ್ತಿದ್ರಲ್ಲ, ಆ ಥರ ಬಂದು ನೋಡ್ತಾ ಐತೆ ಇದು ಇಲ್ಲಿ ಬಂದು ನಿಂತ್ಕೊಂಡು. ಏನು ಮಗನೆ? ಯಾಕೆ ಮಗನೆ? ಹಂಗೆ ತಿನ್ನು ನೀನು, ಟಿ ವಿ ನೋಡಿಕೊಂಡು.
ಅಯ್ಯೋ ಅಯ್ಯೋ ಮಗನೇ ಕೈಯೆಲ್ಲ ಮುಗಿತಿದೆಯಲ್ಲ ಕಂದ. ಊಟ ಮಾಡ್ಬಿಟ್ಟು 5 ನಿಮಿಷ ಆದಮೇಲೆ ವಾಪಸ್ ಕೊಟ್ಬಿಡ್ಬೇಕು, ಜಾಸ್ತಿ ಟೈಮ್ ನೋಡಂಗಿಲ್ಲ. ಊಟ ಮಾಡ್ಕೊಂಡು ತತ್ತೀನಿ ಊಟ ಮಾಡ್ಕೊಂಡು 5 ನಿಮಿಷ ನೋಡ್ಬಿಟ್ಟು ಕೊಟ್ಬಿಡ್ಬೇಕು ಪ್ಲೀಸ್, ಆಯಿತಾ? ಆ್ಯಕ್ಚುಲಿ ನಾನು ಇವಳಿಗೆ ಮೊಬೈಲೆಲ್ಲ ಕೊಡಲ್ಲ, ಊಟ ಮಾಡುವಾಗ ಎಲ್ಲೋ ಕೊಡ್ತೀನಿ, ಜಾಸ್ತಿ ಕೊಡಲ್ಲ ಇಲ್ಲಿದ್ದಾಗ. ಇವಾಗೇನೋ ಅವ್ರ ಅಪ್ಪ ಇಲ್ವಲ್ಲ, ಪಾಪಚೆ ಬೇಜಾರಲ್ಲ ಅವಳೆ ಅಂತ ಒಂದು 5 ನಿಮಿಷ ಕೊಡ್ತೀನಿ ಅಷ್ಟೇ. ಇನ್ನೇನೋ ಹೆಂಗೋ ಮೊಬೈಲ್ ಸ್ವಿಚ್ ಆಫ್ ಆಗೋಕ್ಕೂ ಬಂದೈತೆ, ಎಷ್ಟು ನೋಡ್ತೀಯ ನೋಡ್ಕೊ ಅಷ್ಟೇ. ಈ ಕಡೆ ಬಾ, ಲಾಗ್ನ ನೀನೇ ಎಂಡ್ ಮಾಡಿಬಿಡು ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳು. ಸರಿ ಸರಿ, ಕಾಲ್ಗೆಲ್ಲ ಬೀಳ್ಬೇಡ, ಆಯಿತು ಆಯಿತು. ಥ್ಯಾಂಕ್ ಯು ಅಂತ ಹೇಳ್ಬಿಡು ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರಿ ಬಿಡು, ಥ್ಯಾಂಕ್ ಯು ಅಂತ ಹೇಳ್ಬಿಡು, ಬಾಯ್ ಮಾಡಿಬಿಡು. ಸರಿ ಮಗನ, ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.